ಇವಾಗ ಬೇಸಿಗೆ ಸ್ಟಾರ್ಟ್ ಆಗಿರೋದ್ರಿಂದ ಹೊಟ್ಟೆಗೆ ತಂಪಾಗಿರುವ ಜ್ಯೂಸನ್ನು ಕುಡಿಬೇಕಂತ ಎಲ್ಲರಿಗೂ ಇಷ್ಟ ಇರುತ್ತೆ. ಹಾಗಿದ್ರೆ ತುಂಬ ಸಿಂಪಲ್ ವಿಧಾನದ ಈ ಜ್ಯೂಸನ್ನು ನೋಡ್ಕೊಂಬರೋಣ. ಹಾಗೆ ಈಗ ರಂಜಾನ್ ಕೂಡ ಸ್ಟಾರ್ಟ್ ಆಗಿದೆ. ಉಪವಾಸ ಬಿಟ್ಟಾದಮೇಲೆ ಕುಡಿಯುವಂಥ ತಂಪಾದ ಜ್ಯೂಸು. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ನಾನಿಲ್ಲಿ 1.5 ಚಮಚದಷ್ಟು ರೂಹ್ ಅಫ್ಜಾ ಅಂದರೆ ಸಬ್ಜಾ ಸೀಡ್ಸನ್ನು ತಗೊಂಡು ಒಂದು ಗ್ಲಾಸಲ್ಲಿ ಸ್ವಲ್ಪ ನೀರನ್ನು ಹಾಕಿ 1 ನಿಮಿಷಗಳ ಕಾಲ ಇದನ್ನು ನೆನೆಸ್ಕೊಳ್ಳೋಣ. ಇದು 1 ನಿಮಿಷ ನೆನೆಸಿದರೆ ಸಾಕು, ಚೆನ್ನಾಗಿ ಉಬ್ಬಿ ಬರುತ್ತೆ. ಈಗ ನಾನು ಇದಕ್ಕೆ ಒಂದು 4 ಚಮಚದಷ್ಟು ಸಕ್ಕರೆಯನ್ನು ಹಾಕಿ ಅದಕ್ಕೂ ಕೂಡ ಸ್ವಲ್ಪ ನೀರನ್ನು ಹಾಕಿ ಒಂದು ಬೌಲಲ್ಲಿ ಕರಗಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಜ್ಯೂಸ್ ಬೇಗ ಆಗುತ್ತೆ. ಇಲ್ಲಿ 1 ಚಮಚ ಬಾದಾಮ್ ಪೌಡ್ರನ್ನು ತಗೊಂಡು ಅದನ್ನು ಕೂಡ ಈ ರೀತಿ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡಿ ಇಟ್ಕೊಳ್ಳೋದ್ರಿಂದ ನಾವು ಜ್ಯೂಸನ್ನು ಬೇಗನೆ ಮಾಡ್ಬೋದು. ಬನ್ನಿ ಇವಾಗ ಶುರು ಮಾಡೋಣ. ನಾನಿಲ್ಲಿ ಕಲ್ಲಂಗಡಿ ಹಣ್ಣು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ನಂದಿನಿ ಹಾಲನ್ನು, ಗಟ್ಟಿ ಹಾಲನ್ನು, ಸ್ವಲ್ಪ ಕೂಡ ನೀರು ತೊಗೊಂಡಿಲ್ಲ, 2 ಕಪ್ ಗಟ್ಟಿ ಹಾಲನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೀಗ ನೆನೆಸಿಟ್ಟಿರುವ ಸಕ್ಕರೆಯನ್ನು ಹಾಕ್ಕೊಳ್ಳೋಣ. ಇಲ್ಲಿ ನಾನು 1 ಚಮಚದಷ್ಟು ಬಾದಾಮ್ ಪುಡಿನ, ನಂದಿನಿಯವರ ಬಾದಾಮ್ ಪುಡಿನ ನೆನೆಸಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಸಬ್ಜಾ ಸೀಡ್ಸು 1 ನಿಮಿಷ ಆಗಿದೆ ನೋಡಿ, ಚೆನ್ನಾಗಿ ಉಬ್ಬಿ ಬಂದಿದೆ. ಇದನ್ನು ಒಂದು 3 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನೆನೆಸಾದ್ಮೇಲೆ ಡಬಲ್ ಆಗುತ್ತೆ ಅದು. ಇವಾಗ ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಗಲೇ ಸಕ್ಕರೆ ಎಲ್ಲ ನೀರಲ್ಲಿ ನೆನೆಸಿದೆ ಆಗಿರೋದ್ರಿಂದ ಸಕ್ಕರೆ ಕೂಡ ಚೆನ್ನಾಗಿ ಕರಗಿದೆ. ಈಗ ನಾನು ಕಲ್ಲಂಗಡಿಯನ್ನು ಮಾತ್ರ ಬಳಸ್ತಾ ಇದ್ದೀನಿ. ನಿಮಗೆ ಹಣ್ಣುಗಳು ಯಾವುದಾದ್ರೂ ಹಾಕ್ಕೊಳ್ಳಿ, ಹಣ್ಣುಗಳನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು. ಕಲ್ಲಂಗಡಿ ಸೀಸನ್ ಆಗಿರೋದ್ರಿಂದ ಕಲ್ಲಂಗಡಿ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಡ್ರೈ ಫ್ರೂಟ್ಸನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಬೋದು. ಇಲ್ಲಾಂದರೆ ಐಸ್ ಕ್ರೀಮ್, ಬಾದಾಮ್ ಫ್ಲೇವರ್ ಇರುವ ಐಸ್ ಕ್ರೀಮ್, ವೆನಿಲಾ ಫ್ಲೇವರ್ ಇರುವ ಐಸ್ ಕ್ರೀಮನ್ನು ನೀವು ಕೂಡ ಇದಕ್ಕೆ ಬಳಸ್ಬೋದು. ನಾನಿಲ್ಲಿ ಸಿಂಪಲ್ಲಾಗಿ 1-2 ನಿಮಿಷದಲ್ಲಿ ಮಾಡುವಂತಹ ಕಲ್ಲಂಗಡಿ ಜ್ಯೂಸ್ ಅಂತಲೇ ಹೇಳ್ಬೋದು. ನೋಡಿ ಇವಾಗ ಇದು ರೆಡಿ ಇದೆ. ಗ್ಲಾಸಿಗೆ ಹಾಕೊಳ್ಳೋಣ. ಈ ಬೇಸಿಗೆಗೆ ತಂಪಾಗಿ ನಾವೇನಾದರೂ ಕುಡಿಬೇಕು ಅಂದಾಗ ಇಂಥದ್ದೊಂದು ಮಧ್ಯಾಹ್ನ ಟೈಮಲ್ಲಿ ಒಂದು ಗ್ಲಾಸ್ ಕುಡಿದ್ರೆ ಎಷ್ಟು ಚೆನ್ನಾಗಿ ತಂಪಿರುತ್ತೆ ನೋಡಿ. 1 ಗ್ಲಾಸಲ್ಲಿ 3/4 ಭಾಗ ಹಾಕ್ಕೊಂಡಿದ್ದೀನಿ. ಒಂದು 3 ಐಸ್ ಕ್ಯೂಬನ್ನು ಹಾಕ್ಕೊಂಡಿದ್ದೀನಿ. ಈಗ ಕಲ್ಲಂಗಡಿ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿರುವ ರಸದ ಸಮೇತವಾಗಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಸಬ್ಜಾ ಸೀಡ್ಸ್ ಏನಿತ್ತು ಅದನ್ನು 1.5 ಚಮಚದಷ್ಟಿತ್ತು, ಅದನ್ನು ಮೇಲೆ ಹಾಕಿ ಮತ್ತೊಂದು ಸ್ವಲ್ಪ ಕಲ್ಲಂಗಡಿಯನ್ನು ಹಾಕಿದ್ದೀನಿ. ನೀವು ಹಣ್ಣಲ್ಲಿ ದ್ರಾಕ್ಷಿ ಆದರೂ ತೊಗೋಬೋದು, ಬಾಳೆಹಣ್ಣಾದರೂ ತೊಗೋಬೋದು. ನಿಮಗೆ ಯಾವುದು ಬೇಕು ಅನಿಸುತ್ತೋ ಅದನ್ನು ಹಾಕ್ಕೊಳ್ಬೋದು. ಇಲ್ಲಿ ತುಂಬ ರುಚಿಕರವಾಗಿರೋದಂದರೆ ಕಲ್ಲಂಗಡಿ ಗಟ್ಟಿ ಹಾಲಲ್ಲಿ ಹಾಕಿ ಮಾಡೋದ್ರಿಂದ ತುಂಬ ರುಚಿಕರವಾಗಿರುತ್ತೆ. 1 ಗ್ಲಾಸ್ ಕುಡಿತಾ ಇದ್ದರೆ ಈ ಡಯಟ್ ಮಾಡೋರಿಗೂ ಕೂಡ ತುಂಬ ಒಳ್ಳೆಯದು ಇದು. ಯಾಕಂದರೆ ಇದನ್ನು 1 ಗ್ಲಾಸ್ ಕುಡಿದ್ರೆ ಹೊಟ್ಟೆ ಹಸಿವಾಗಲ್ಲ, ಅಷ್ಟು ಚೆನ್ನಾಗಿ ಫುಲ್ ಇರುತ್ತೆ ಹೊಟ್ಟೆ. ನೋಡಿ ಇವಾಗ ಸಿಂಪಲ್ ಆಗಿರುವ, ಹೊಟ್ಟೆಗೆ ತಂಪಾಗಿರುವ ಈ ರಂಜಾನ್ ಸಮಯದಲ್ಲಿ, ಉಪವಾಸ ಸಮಯದಲ್ಲಿ ಮಾಡಿ ಕುಡಿಯುವಂತಹ ಈ ಸಬ್ಜಾ ಮತ್ತು ಕಲ್ಲಂಗಡಿ ಹಣ್ಣಿನ ಜ್ಯೂಸು ರೆಡಿಯಾಗಿದೆ ಸ್ನೇಹಿತರೆ. ಇವತ್ತಿನ ಸಿಂಪಲ್ ವಿಧಾನದ ತುಂಬ ರುಚಿಕರವಾಗಿರುವ ಕಲ್ಲಂಗಡಿ ಜ್ಯೂಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.